ಇನ್ನೊಂದು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ಸಿನ ಈ ಒಳಜಗಳ, ಕಾಂಗ್ರೆಸ್ಸಿನ ಗುಂಪುಗಾರಿಕೆ, ಈ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಏನಾಗಿದೆ ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಪೂರ್ತಿನೂ ಕೂಡ ಒಂದು ರೀತಿ ಕಳೆದ 3-4 ದಿನದಿಂದ ಬೇರೆ ಯಾವುದೇ ನ್ಯೂಸ್ ಇಲ್ಲ, ಇದೇ ನ್ಯೂಸ್. ನಾವು ರಾಜಣ್ಣ ಒಬ್ಬರೇ ಅಂತ ತಿಳ್ಕೊಂಡಿದ್ರೆ ಅವ್ರ ಮಗ MLC ಅವರು ನಿನ್ನೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಕಂಪ್ಲೇಂಟ್ ಕೊಡ್ತೀನಿ, DG ನಾವು ಮುಖ್ಯಮಂತ್ರಿಗೆ ಹೋಗಿ ನಾವು ಮುಖ್ಯಮಂತ್ರಿ ಅನುಮತಿ ತಗೊಂಡು ಬಂದ್ರಿ ಅಂತ. ಅಂದ್ರೆ ಇದ್ರ ಸೂತ್ರದ ಎಲ್ಲರೂ ಹೇಳ್ತಾ ಇದ್ರಲ್ಲ, ಸೂತ್ರಧಾರ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ ರಾಜ್ಯದ ಜನತೆಗೆ. ಸೂತ್ರಧಾರರು ಎಲ್ಲಿದ್ದಾರೆ? ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರ ಅನುಮತಿಯನ್ನ ತೆಗೆದುಕೊಂಡೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದು ಅಂತ ಒಬ್ಬ MLC ಅವ್ರ ಮಗ ಹೇಳ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಇದೆಲ್ಲ ಪ್ಲಾನ್ ತಾನೆ. ಹಂಗೆ ಆಕ್ಷನ್ ಪ್ಲಾನ್ ಮಾಡಿದಿರಲ್ಲ, ಹಂಗೆ ಆಕ್ಷನ್ ಪ್ಲಾನ್ ತಾನೆ ಇದನ್ನು ಕೂಡ. ಅಂದ್ರೆ ಗುಂಪುಗಳು, ಈ ಗುಂಪುಗಳ ಘರ್ಷಣೆ, ಈ ಗುಂಪುಗಳ ಒಡೆದಾಟದಲ್ಲಿ ಇಡೀ ಸರ್ಕಾರನೇ ಒಂದು ರೀತಿ ಸತ್ತೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಖರ್ಗೆ ಅವರು ಬಂದ್ರು, ಸಿದ್ದರಾಮಯ್ಯನವರು ವೀಲ್ ಚೇರ್ಗೆ ಹೋಗಿ 1 ತಿಂಗಳಾಯ್ತಾನಪ್ಪ, 15 ದಿನ ಆಯ್ತಾ? ತಿಂಗಳ ಮೇಲಾಯ್ತು ಅವ್ರು ವೀಲ್ ಚೇರ್ಗೆ. ಅಂದ್ರೆ ಎದ್ದೋಳಕ್ ಆಗದೆ, ಅಂದ್ರೆ ನಡೆಯಕ್ಕೂ ಆಗದೆ ಮಲಗೆ ಇದ್ರು 1 ವಾರ. ಆಮೇಲೆ ಸ್ವಲ್ಪ ಎದ್ರು, ಆಮೇಲೆ ವೀಲ್ಗೆ ಬಂದ್ರು, ಈಗ ಸ್ವಲ್ಪ ನಡೆಯಕ್ ಹೋದ್ರು. ಇವಾಗ ಯಾರಾದ್ರೂ ಹೋತಾರ ವಿಚಾರಣೆ ಮಾಡಕ್ಕೆ? ಆರೋಗ್ಯ ವಿಚಾರಣೆ ಮಾಡಂಗಿದ್ರೆ ಅವ್ರು ಮಲಗಿದ್ದಾಗ ಹೋಗ್ಬೇಕು ಆರೋಗ್ಯ. ಈಗ ಬಂದು ಸ್ಟಿಕ್ ಹಿಡ್ಕೊಂಡು ಓಡಾಡ್ತಾರೆ. ಈಗ ಆರೋಗ್ಯ ವಿಚಾರಣೆಗೆ ಹೋಗಿದ್ರಂತ. ಜನಕ್ಕೇನು ಅರ್ಥ ಆಗಲ್ವಾ? ಇವತ್ತು ಕಾಂಗ್ರೆಸ್ ಅಲ್ಲಿರೋ ಈ ಹನಿ ಟ್ರ್ಯಾಪ್ ವಿಚಾರವಾಗಿ ಆದಂತ ಗೊಂದಲಕ್ಕೆ ಸ್ವತಃ ಡೆಲ್ಲಿಯಿಂದ ಖರ್ಗೆ ಸಾಹೇಬರೇ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಒಳಜಗಳ, CM ಕುರ್ಚಿಯ ಮ್ಯೂಸಿಕಲ್ ಚೇರ್. ನಾನು ಹೇಳಿದ್ನಲ್ಲ, ನವೆಂಬರ್ ಅಲ್ಲಿ ಎಲ್ಲ ಗ್ರಹಗತಿಗಳೆಲ್ಲ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಅಲ್ಲಿ ಅಂತ. ಆ ಗ್ರಹಗತಿಗಳೆಲ್ಲ ಬದಲಾವಣೆಯ ಇದೊಂದು ಸೂಚನೆ ಇದೆಲ್ಲ. ಅಂದ್ರೆ ಈ ರೀತಿ ಈ ವಿಚಾರನೂ ಕೂಡ ಹೇಳಿದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು ಎಷ್ಟು ಈ ಸದನದಲ್ಲಿ ಒಂದು ರೀತಿ ಮೌನಕ್ಕೆ ಜಾರಿದ್ದಾರೆ, ಸುಳ್ಳು ದಾಖಲೆಗಳನ್ನ ಕೊಟ್ಟು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಯಾರೋ ಜೋಯಿಸ್ ಪೋಲ್ ಅನ್ನೋನ್ನ ಒಬ್ಬರನ್ನ ತೋರಿಸಿದ್ರು. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಮಾಡಿದ್ರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಜೋಯಿಸ್ ಪೋಲ್ ಮಾಡಿ ಈ ಗ್ಯಾರಂಟಿ 5 ಗ್ಯಾರಂಟಿ ಇದೆಯಲ್ಲ, ಪ್ರಪಂಚದಲ್ಲಿ ಎಷ್ಟು ರಾಷ್ಟ್ರಗಳಿದೆಯಪ್ಪ? ಅಷ್ಟು ರಾಷ್ಟ್ರಗಳಿಗೆ ಮಾಡಲ್ ಅಂತ ಇದು. ಅಮೆರಿಕ, ಜರ್ಮನ್, ಜಪಾನ್ ಅವರೆಲ್ಲ ನಮ್ಗಿಂತ 25 ವರ್ಷ ಮುಂದೆ ಇದ್ದಾರೆ. ಅವ್ರಿಗೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಇಡೀ ಪ್ರಪಂಚಕ್ಕೆ ಮಾಡಲ್ಲ ಅಂತೆ. ಅವನು ಕಾಮೆಂಟ್ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದರಲ್ಲಿ ಹೋಗಿದೆ ಅಂತ. ಅದನ್ನ ಬಡ್ಜೆಟ್ ಅಲ್ಲಿ ಸಿದ್ದರಾಮಯ್ಯನವರು ಓದಿದ್ದೆ ಅದನ್ನ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಹ್ಯೂಮನ್ ರೈಟ್ಸ್ ಹಬ್ನ ಬ್ಲಾಗ್ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಎಂದು ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್. ಪ್ರಪಂಚಕ್ಕೆ, ಕರ್ನಾಟಕಕ್ಕಲ್ಲ, ಬೆಂಗಳೂರಿಗಲ್ಲ, ಸಿದ್ದರಾಮಯ್ಯನವರ ಉಂಡಿಗಲ್ಲ, ಅದ್ಯಾವುದು ಸಿದ್ದರಾಮಯ್ಯನವರ ಊರು, ಸಿದ್ದರಾಮಯ್ಯನ ಉಂಡಿಗಲ್ಲ ಇದು ಮಾಡಲ್ಲು. ಲೈಟ್ ಇನ್ ದಿ ಡಾರ್ಕ್ನೆಸ್. ಸದ್ಯಕ್ಕೆ ಸಿದ್ದರಾಮಯ್ಯನ ಉಂಡಿಯಲ್ಲಿ ಸ್ಟ್ರೀಟ್ ಲೈಟ್ಗಳವ ನೋಡಬೇಕು ಫಸ್ಟ್. ಅಲ್ಲೇನಾರು ಸ್ಟ್ರೀಟ್ ಲೈಟ್ ಅವೋ, ಆರೋಗವೋ, ಕೆಟ್ಟೋಗವೋ, ಕಂಬಗಳು ಬಿದ್ದೋಗವೋ ನೋಡ್ಬೇಕಷ್ಟು. ಅದು ಬಿಟ್ಬಿಟ್ಟು ಪ್ರಪಂಚಕ್ಕೆ ಲೈಟ್ ಅಂತ ಇದು 5 ಗ್ಯಾರಂಟಿ. ಈ 15 ಗ್ಯಾರಂಟಿ ಕೊಟ್ಟಂತ ಇವನು ಡೆಲ್ಲಿ ಕೇಜ್ರಿವಾಲ್ ಕಾಣದಂತೆ ಮಾಯ ಆಗೋಟ. ಈಗ 15
ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ಹಣ ಜಾಸ್ತಿ. ಅವನೇ ಮಾಯ ಆಗೋಟಾನೆ ಡಾರ್ಕ್ ಲೈಟ್ ಅಲ್ಲಿ, ಡಾರ್ಕ್ ಅಲ್ಲಿ ಲೈಟು. ಆಮೇಲೆ ಇಲ್ಲಿ ಪಕ್ಕದ ಆಂಧ್ರ ಯಾರ ರೆಡ್ಡಿ ಅಲ್ಲಲ್ಲ ಜಗನ್, ಅವ್ರು ಇನ್ನೂ ಜಾಸ್ತಿ ಓಡಿದ್ರು. ಅವ್ರ ಮನೆ ಇವರಾದಿಲ್ಲ, ಮನೆಗೆ ತಗೊಂಡೋಗಿ ಕೊಟ್ಬಿಟ್ರು ಬ್ಯಾಗಲ್ಲಿ. ಅದಕ್ಕೊಬ್ಬ ಏಜೆಂಟ್ ಇಕ್ಕಿದ್ರು, ಇವ್ರು ಇಕ್ಕಿದಾರಲ್ಲ ಹಂಗೆ ಏಜೆಂಟ್ ಅವನೇ ಹಳ್ಳಿಗೆ ಪೂರ್ತಿ ಏನೇ ಎಲ್ಲ ಸಪ್ಲೈ ಮಾಡೋನು. ಅವನ್ ಕೊನೆಗೆ 20 ಸೀಟ್ ಉಳಿದಿದ್ದು. ಅಂದ್ರೆ ವಿರೋಧ ಪಕ್ಷ ಆಗಕ್ಕೂ ನಾಲಾಯಕ್ಕಾದಂತ ಸ್ಟೇಜ್ಗೆ ಜಗನ್ ಬಂದ್ರು. ಇನ್ನು ರೇವಂತ್ ರೆಡ್ಡಿ ಈ ಡಿ.ಕೆ ಮಾತು ಕೇಳ್ಕೊಂಡು ಅನೌನ್ಸ್ ಮಾಡ್ಬಿಟ್ಟ. ಈಗ ರೇವಂತ್ ರೆಡ್ಡಿ ಏನ್ ಹೇಳ್ತಾನೆ, ನನ್ಗೆ ಗೊತ್ತೇ ಆಗ್ಲಿಲ್ಲ ಹಿಂಗೆಲ್ಲ ಆಗುತ್ತೆ ಅಂತೇಳಿ, ನಾನು ಪಾಪರ್ ರಾವಟಿದ್ದೀನಿ ಅಂತೇಳಿ ಮೊನ್ನೆ ಸಂಬಳ ಕೊಡಕ್ಕೆ 3,000 ಕೋಟಿ ಸಾಲ, ಸಂಬಳ ಕೊಡಕ್ಕಿಲ್ದಿರ ಅವನು ಹೇಳಿದಾರೆ. ಮತ್ತೆ ಇದು ರಿಸರ್ವೇಶನ್ ಬಗ್ಗೆ ಚರ್ಚೆಗಳು ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕಿಂತ ಇಂಪಾರ್ಟೆಂಟು ಈ ಫ್ರೀಗಳು ಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ಅಂತ ಹೇಳಿದ್ದಾರೆ ಯಾರು ರೇವಂತ್ ರೆಡ್ಡಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಸಿದ್ದರಾಮಯ್ಯನವರು ಈ 5 ಗ್ಯಾರಂಟಿ ಲೈಟ್ ಇಂದ ಡಾರ್ಕ್, ಅದು ಚೆನ್ನಾಗಿದೆ ವರ್ಡ್, ಶೈನಿಂಗ್ ಎ ಲೈಟ್ ಇನ್ ದಿ ಡಾರ್ಕ್ನೆಸ್ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಅವಮಾನಗಳಾದ ಮೇಲೂ ಕೂಡ ಶೈನಿಂಗ್ ಅಂತ ಹೇಳಿದ್ದಾರೆ. ಎಲ್ಲಿ ಶೈನಿಂಗು? ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿ 2 ವರ್ಷ ಆಯ್ತು. ಅಭಿವೃದ್ಧಿ ಅನ್ನೋದು ನೋಡಿನೇ 2 ವರ್ಷ ಆಗುತ್ತೆ ನಾವೆಲ್ಲರೂ ಕೂಡ. ಮತ್ತೆ ಇದಾರಲ್ಲ ಜೋಯಿಸ್ ಪೋಲ್ ಅನ್ನೋರು ಯಾರು? ನಾನು ಅದನ್ನ ಪ್ರಶ್ನೆ ಮಾಡಿ ನಿಮ್ಗೆಲ್ಲ ಫೋಟೋಗಳೆಲ್ಲ ತೋರಿಸಿದೆ. ಅದು ಕೆಲವು ಪೇಪರ್ಗಳಲ್ಲಿ ಚಾನೆಲ್ಗಳಲ್ಲಿ ಹೆಡ್ಲೈನ್ಸ್ ಆಯ್ತು. ಅದು ಹೆಡ್ಲೈನ್ಸ್, ಅಷ್ಟು ಹೆಡ್ಲೈನ್ಸ್ ಬಂದು ಎಲ್ಲ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ಈ ಜೋಯಿಸ್ ಪೋಲ್ ಅನ್ನೋರು ಸಿಎಂ ನ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ದಾಖಲೆಗಳನ್ನ ಬಿಡುಗಡೆ ಮಾಡಿದೆ. ಆಮೇಲೆ ರಾಜ್ಯಸಭೆಯ ಮಾಜಿ ಸದಸ್ಯ ರಾಜೀವ್ ಗೌಡ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ 2 ತಿಂಗಳು. ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ನೋಡೇ ಇಲ್ಲ ಅಂತಾರೆ. ಅವನ ವೆಬ್ಸೈಟ್ ಅಲ್ಲಿ ಹಾಕೊಂಡಿರೋದು ಇಷ್ಟನ್ನು ಕೂಡ. ನಾನು ಯಾವಾಗ ಚರ್ಚೆ ಮಾಡಿ ಇಶ್ಯೂ ಆಯ್ತೋ ಆ ವೆಬ್ಸೈಟೇ ಖಾಲಿ. ವೆಬ್ಸೈಟ್ ಇಂದ ಎಲ್ಲ ಡಿಲೀಟ್ ಮಾಡ್ಬಿಟ್ಟ. ನನ್ನ ಹತ್ರ 2 ಇದೆ, ಮೊದ್ಲು ಹಾಕೊಂಡಿರೋದು, ಈಗ ಡಿಲೀಟ್ ಮಾಡಿರೋದು ಇದೆ. ಡಿಲೀಟ್ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಲೈಟ್ ಅಂತ, ಇಡೀ ಪ್ರಪಂಚಕ್ಕೆ ಲೈಟ್. ಆ ಲೈಟ್ ನೋಡೋಣ ಅಂತ ಮತ್ತೊಂದ್ಸರಿ ಅದನ್ನ ನೋಡಿದ್ರೆ ವೆಬ್ಸೈಟ್ ಎಲ್ಲ ಖಾಲಿ ಆಗೋಟ. ಅಂದ್ರೆ ಮುಖ್ಯಮಂತ್ರಿಗಳು ಈ ತರ ಸುಳ್ಳು ಹೇಳೋ ಮುಖಾಂತರ. ಮತ್ತೆ ಇನ್ನೊಬ್ಬರು ಯಾರೋ ಹೆಸರು ಹೇಳಿದ್ದಾರೆ, ಅವರು ಯಾರು ಯಾಂಗ್ UN ಅಧ್ಯಕ್ಷ ಬಂದಿದ್ರು. ಅವರು ಬಂದು ಹೊಗಳಿ ಹೋಗಿದ್ದಾರೆ ಅಂತ ಈ 5 ಗ್ಯಾರಂಟಿನ. ನಾನೆಲ್ಲ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದೆ. ಅವ್ರು ಬಂದಿರೋದು ಡೆಲ್ಲಿಗೆ ಬಂದಿದ್ರು, ಕರ್ನಾಟಕದ IT-BT ನೋಡಕ್ಕೆ ಬಂದಿದ್ದಾರೆ. ಅವರ ಇದರಲ್ಲಿ ಎಕ್ಸ್ ಖಾತೆಯಲ್ಲಿ ಹಾಕಿದರು, ನಾನು ಕಾತುರನಾಗಿದ್ದೇನೆ, ಬೆಂಗಳೂರಿನ ಸಿಲಿಕಾನ್ ವ್ಯಾಲಿ ನೋಡಿ ಅಲ್ಲಿ ಪುಳಕಿತನಾಗಿದ್ದೇನೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವರ ಎಕ್ಸ್ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಅವರೆಲ್ಲೂ ನಾನು 5 ಗ್ಯಾರಂಟಿಗೆ ಬಂದಿದ್ದೀನಿ, 5 ಗ್ಯಾರಂಟಿನ ಅವ್ರ ಮನೆ ಹತ್ರ ಯಾರು 5 ಗ್ಯಾರಂಟಿ ಸಿಕ್ಕಿದಲ್ಲ ಅವ್ರ ಮನೆಗೆ ಹೋಗಿ ಊಟ ಮಾಡಿ ತಿಂಡಿ ತಿಂದು ಕಾಫಿ ಕುಡಿತೀನಿ ಅಂತ ಎಲ್ಲೂ ಬರ್ದಿಲ್ಲ. ಅವ್ರು ಬರ್ದಿರೋದು ನಾನು ಎಕ್ಸೈಟ್ ಆಗಿದ್ದೀನಿ, ನಾನು ಪ್ರಪಂಚದ IT ಸೆಂಟರ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಹಾಕಿದ್ದಾರೆ. ಇವ್ರೇನ್ ಹಾಕೊಂಡಿದ್ದಾರೆ? ಅವ್ರು ಹಾಕಿಲ್ಲ, ಇವರು ಮುಖ್ಯಮಂತ್ರಿಗಳ ಕಾರ್ಯಾಲಯ ಅವ್ರು ಹೊಗಳಿದ್ರು ಅಂತ ಹಾಕಿದ್ದಾರೆ. ಊನಪ್ಪ, ಯಾರದೇ ನಿಮ್ ಮನೆಗೆ ಬಂದು ಊಟಕ್ಕೆ ಬಂದು ಊಟ ಚಂದಾಗಿದೆಯಾ ಅಂತ, ಚಂದಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಹೇಳ್ಬೇಕು. ಮರ್ಯಾದೆ ಪ್ರಶ್ನೆ. ಮಕ್ಕದ ಮೇಲೆ ಹೊಡೆದಂಗೆ ಹೇಳಕ್ಕಾಗತ್ತ? ಚಂದಾಗಿಲ್ಲ ಅಂತ ಹೇಳಕ್ಕಾಗತ್ತ? ನೀವು ಕೇಳಿದಿರ 5 ಗ್ಯಾರಂಟಿ ಹೇಳಿದಾರೆ ಅಷ್ಟೇ ಅವರು. ಅದನ್ನ ಅವ್ರ ಪ್ರೆಸ್ ರಿಲೀಸ್ ಅಲ್ಲಿ ಹಾಕಿಲ್ಲ. ಇದು ಇವರು ಬಡ್ಜೆಟ್ ಅಲ್ಲಿ ತೋರಿಸಿದಾರಲ್ಲ, ಅವರ ಪ್ರೆಸ್ ನೋಟ್ ಅಲ್ಲಿ UN ಪ್ರೆಸಿಡೆಂಟ್ ಅವ್ರ ನೋಟ್ ಅಲ್ಲಿ ಇಲ್ಲ. ನಾನು ಚೆಕ್ ಮಾಡ್ಬಿಟ್ಟೆ, ಹುಡುಕಾಡದೆ, ಎಲ್ಲೂ ಇಲ್ಲ. ಇವ್ರು ಹಾಕೊಂಡಿದ್ದಾರೆ. ಅಂದ್ರೆ ಈ ತರ ಸುಳ್ಳುಗಳು ಹೇಳಿ ಸರ್ಕಾರ ಫೇಲ್ ಆಗಿದೆ, ಸರ್ಕಾರ ಟೇಕ್ ಆಫ್ ಆಗಿಲ್ಲ, ವಿಧಾನಸೌಧದ ಕಳಪೆ, ಉತ್ತರ ಕೊಡಕ್ ಆಗದೆ ಇರುವಂತದ್ದು SC STಗಳ ಬಗ್ಗೆ, ಹೆಣ್ಮಕ್ಕಳ
ರೇಪ್ ಆಗ್ತಾ ಇರೋದ್ರ ಬಗ್ಗೆ, ಬಾಣಂತಿಯರ ಸಾವು ಬಗ್ಗೆ, KPCL ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಉತ್ತರನೇ ಇಲ್ಲ. ಈ ಸರಿಗೆ ಎಲ್ಲ ಯಾರೂ ಕೂಡ ಮಂತ್ರಿಗಳಿರ್ಲಿ ಮುಖ್ಯಮಂತ್ರಿ ಯಾವುದು ಉತ್ತರ ಸರಿಯಾಗಿ ಸಮಂಜಸವಾಗಿ ಯಾವುದು ಕೊಟ್ಟೇ ಇಲ್ಲ. ಅಂದ್ರೆ ಕಳಪೆ ಪ್ರದರ್ಶನ, ಕಾಂಗ್ರೆಸ್ಸಿನ ಕಳಪೆ ಪ್ರದರ್ಶನ ಮತ್ತು ಕಾಂಗ್ರೆಸ್ಸಿನ ಭಿನ್ನ ಮತದ ಭುಗಿಲೆದ್ದ ಅಧಿವೇಶನ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.